ಜನಪದ ಕಲೆ ಗ್ರಾಮೀಣ ಸಂಸ್ಕೃತಿ ಪರಂಪರೆಯ ಪ್ರತೀಕ. ಅಭಿನವ ಮುರುಗೇಂದ್ರ ಶ್ರೀಗಳು. ಜನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಜನಜೀವನ ಮತ್ತು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿವೆ ಎಂದು ಕನ್ನಡ ಜನಪದ ಪರಿಷತ್ತಿನ ತಾಲೂಕು ಗೌರವಾಧ್ಯಕ್ಷರಾದ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಹೇಳಿದರು. ಶುಕ್ರವಾರದಂದು ತಾಲೂಕಿನ ಹಿರೋರಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಪಿಎಸ್ ಶಾಲೆಯಲ್ಲಿ ಕನ್ನಡ ಜನಪದ ಪರಿಷತ್ತು ಇಂಡಿ ಘಟಕದ ವತಿಯಿಂದ ಹಮ್ಮಿಕೊಂಡ ವಿಶ್ವ ಜಾನಪದ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಜನಪದ ಕಲೆಗಳು ಗ್ರಾಮೀಣ ಜನರ ಜೀವನ ವಿಧಾನ, ನಂಬಿಕೆ, ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ಅವು ಮನರಂಜನೆ ನೀಡುವ ಜೊತೆಗೆ ಸಾಮಾಜಿಕ ಬಾಂಧವ್ಯವನ್ನ ವೃದ್ಧಿಗೊಳಿಸಿ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನ ಕೊಂಡೊಯ್ಯುತ್ತವೆ ಎಂದು ಹೇಳಿದರು. ಉಪನ್ಯಾಸ ನೀಡಿ ಮಾತನಾಡಿದ ಶಿಕ್ಷಕ ಸಂತೋಷ್ ಬಂಡೆ, ನಮ್ಮ ಸನಾತನ ಜನಪದ ಕಲೆಯು ಗ್ರಾಮೀಣ ಸಂಸ್ಕೃತಿ ಪರಂಪರೆಯ ಪ್ರತೀಕ. ಗ್ರಾಮೀಣ ಜನರ ದೈನಂದಿನ ಬದುಕಿನಲ್ಲಿ ಜನಪದ ಕಲೆ ಹಾಸುಹೊಕ್ಕಾಗಿದೆ. ಸಾಹಿತ್ಯ ಮತ್ತು ಕಲೆಗಳ ಮೂಲ ಬೇರುಗಳು ಜಾನಪದದಲ್ಲಿವೆ. ಆದ್ದರಿಂದ ಇಂದಿನ ಮಕ್ಕಳು ಆಧುನಿಕ ಅಬ್ಬರಗಳಿಗೆ ಮಾರು ಹೋಗದೆ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸಲು ಶ್ರಮಿಸಬೇಕು ಎಂದು ಹೇಳುತ್ತಾ, ದೇಶೀಯ ಕಲೆ ಸಂಸ್ಕೃತಿ ಮರೆತರೆ ಬದುಕಿನ ಸತ್ವವನ್ನ ಕಳೆದುಕೊಂಡಂತೆ. ಜನಪದ ನಮ್ಮ ಸಂಸ್ಕೃತಿಯ ಮೂಲ. ಜಾಗತೀಕರಣ, ಪಾಶ್ಚಿಮಾತ್ಯ ಸಂಸ್ಕೃತಿಯ ರೂಢಿಯಿಂದ ಜನಪದ ಕಲೆ ಮರೆಯಾಗುತ್ತಿದೆ. ನಮ್ಮ ಜನಪದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದರ ಮೂಲಕವೇ ನಮ್ಮ ಹಿರಿಯರು ಬದುಕು ಕಟ್ಟಿಕೊಂಡು ಬೆಳೆದವರು. ನಮ್ಮ ಕಲೆ ಸಂಸ್ಕೃತಿ ಉಳಿಸಿ ಬೆಳೆಸಲು ನಾವು ಮುಂದಾಗಬೇಕು ಎಂದು ಹೇಳಿದರು. ಕನ್ನಡ ಜನಪದ ಪರಿಷತ್ತಿನ ತಾಲೂಕಾಧ್ಯಕ್ಷ ಪಂಡಿತ್ ಅವಜಿ ಮಾತನಾಡಿ, ಸಮೃದ್ಧ ಬದುಕಿಗೆ ಮನುಷ್ಯ ಸಂಬಂಧ, ಪ್ರೀತಿ, ವಾತ್ಸಲ್ಯ, ಉತ್ಸಾಹ ಬೇಕು. ಇಂತಹ ಉತ್ಸಾಹದ ಬದುಕನ್ನ ಜಾನಪದ ಸಾಹಿತ್ಯ ನಮಗೆ ನೀಡುತ್ತದೆ. ಬದುಕಿನ ಜೀವಸೆಲೆಯಾಗಿರುವ ಜಾನಪದ ಸಾಹಿತ್ಯ ಸಂಸ್ಕೃತಿಯ ಮಹತ್ವವನ್ನ ಅರಿತು ಸಾಧನೆಗೆ ಮುಂದಾಗಬೇಕು ಎಂದು ಹೇಳಿದರು. ಶಿಕ್ಷಕ ಎಸ್ಆರ್ ಚಾಳೇಕರ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜನಪದ ಕಲೆಗಳು ಸಮಾಜದ ಸಾಂಸ್ಕೃತಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವವಾಗಿದ್ದು ಅವನ್ನ ಸಂರಕ್ಷಿಸಿ ಉತ್ತೇಜಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮುಖ್ಯ ಶಿಕ್ಷಕ ಅನಿಲ ಪತಂಗಿ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಶಿಕ್ಷಕರಾದ ವಿವೈ ಪತ್ತಾರ, ಎಸ್ಎಸ್ ಅರಬ ಹಾಗೂ ಶಾಲಾ ಶಿಕ್ಷಕರು, ಮಕ್ಕಳು ಭಾಗವಹಿಸಿದ್ರು. ಸಾಗರ ಮಾನೆ ತಂಡದಿಂದ ಜಾನಪದ ಕಾರ್ಯಕ್ರಮ ಜರುಗಿದ್ವು. ತಾಲೂಕು ಕಜಾಪ ಪ್ರಧಾನ ಕಾರ್ಯದರ್ಶಿ ಜಟ್ಟಪ್ಪ ಮಾದರ ಕಾರ್ಯಕ್ರಮ ನಿರ್ವಹಿಸಿದ್ರು. ಶಿಕ್ಷಕಿ ಸಾವಿತ್ರಿ ಸಂಗಮದ ಸ್ವಾಗತಿಸಿದ್ರು. ಶಿಕ್ಷಕಿ ಎಸ್ಡಿ ಬಿರಾದರ್ ವಂದಿಸಿದ್ರು. ಆಡಿಬಾ ಎನಕಂದ ಅಂಗಾಲ ತೊಳೆದೇನ ಬಂಗಾರದಂತ ಮಾರಿ ಒಂದು ಹಾಡ ಭಾಳ ಸುಂದರ ಭಾಳ ಸುಂದರ ಹಾಡ. ಅದಕ್ಕೆ ಯಾರು ರಚನೆಕಾರರ ಇಲ್ಲ, ಬಾಯಿಂದ ಬಾಯಿಗೆ ಬಂದಿದ್ದೆ ಜಾನಪದ. ಇದಕ್ಕೆ ಯಾರು ಸಂಸ್ಥಾಪಕರಿಲ್ಲ, ಇದಕ್ಕೆ ಯಾರು ಅಧ್ಯಕ್ಷರೂ ಇಲ್ಲ. ಇದಕ್ಕೆ ಏನಿದ್ರು ಪೋಷಕರದಾರ ಅಷ್ಟೇ. ಪೋಷಕರದಾರ ಇದನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದಿಷ್ಟು ಜವಾಬ್ದಾರಿ ಮನಸ್ಸುಗಳದಾವ. ಅಷ್ಟು ಬಿಟ್ಟರೆ ಇದಕ್ಕೆ ಫೌಂಡರ್ ಅಂತ ಯಾರು ಇಲ್ಲ. ಯಾಕಂದ್ರೆ ಇದು ಜನಗಳ ಮನದಿಂದ ಹುಟ್ಟಿರುವಂಥದ್ದು ಸಾಹಿತ್ಯ. ಯಾರೋ ಕಷ್ಟದಲ್ಲಿದ್ದಾಗ ಕೆಲವೊಂದು ಸಾಹಿತ್ಯವನ್ನ, ಸಂಗೀತವನ್ನ ಹಾಡ್ಯಾರ. ನೀವು ನೋಡ್ತಿರ್ತೀರಲ್ಲ, ನೀವು ಆಟ ಆಡ್ಬೇಕಾದ್ರೆ ಏನಾರ ಒಂದು ಹಾಡ್ತೀರಿ, ಹೌದಿಲ್ಲ? ಏನೋ ಒಂದು ಕೆಲಸ ಮಾಡೋ ಒಂದು ಖುಷಿ ಆದಾಗ ಏನೋ ಒಂದು ಸಲ ಗುಣಗುಣ ಅಂತ ಮಾಡ್ತಿರ್ತೀರಿ. ಅದು ಯಾವಾಗ ಬರ್ತದ ಮನಸ್ಸಿನಿಂದ? ಒಂದು ಆನಂದ ಆದಾಗ, ಇನ್ನೊಂದು ನೋವು ಆದಾಗ. ಅನ್ನೋದು ಅನ್ಸವಲ್ದು ನಮಗೆ. ಯಾವುದೋ ಒಂದು ಹೂವಿನ ತೋಟಕ್ಕೆ ಬಂದೀವಿ, ಹೂವು ಅರಳಿ ಸುವಾಸನೆ, ನಗು, ನಿಮ್ಮ ಒಂದು ಮುಖ ನೋಡಿದ್ರೆ ಬಹಳ ಆನಂದ ಅನ್ನಿಸ್ತು. ನೀವೇ ಭವ್ಯ ಭಾರತದ ನಿರ್ಮಾತೃ. ಮುಂದಿನ ಭಾರತದ ಚುಕ್ಕಾಣಿಯನ್ನ ಹಿಡಿಯುವಂತ ಬಲಿಷ್ಠವಾದ ಕೈಗಳು ಎಲ್ಲದವ ಅಂದ್ರೆ ನಮ್ಮ ಮುಂದೆ ಕುಂತಾವ ಅಂತ ನಾವು ಹೇಳಬೇಕಾಗ್ತದೆ. ಬಹಳ ಸಂತೋಷ. ಮತ್ತು ಮಕ್ಕಳನ್ನ ಸೇರಿಸಿಕೊಂಡು ವಿಶ್ವ ಜಾನಪದ ಪರಿಷತ್, ವಿಶ್ವ ಜಾನಪದ ದಿನಾಚರಣೆಯನ್ನು ಮಾಡೋದು ಬಹಳ ಸಂತೋಷದಾಯಕ ವಿಚಾರ. ನಮ್ಮ ಪಂಡಿತ್ ಸರ್ ಅಧ್ಯಕ್ಷರಾದ ಬಳಿಕ ಅವಿರತ ಪ್ರಯತ್ನ. ಜಾನಪದ ಉಳಿಬೇಕು, ಜಾನಪದ ಬೆಳಿಬೇಕು, ಇದರ ಬಗ್ಗೆ ಸತತ ಚಿಂತನೆಯನ್ನು ಮಾಡುವಂಥ ನಮ್ಮ ಪಂಡಿತ್ ಅವಜಿ ಸರ್ ಅನೇಕ ಕಡೆ ಈಗ ನಾವು ನೋಡ್ತಾ ಇದ್ದೀವಿ.
ಆದ್ರೂ ಕೂಡ ಈ ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ಜನಿಸೀನಿ ಅಂದ್ರ ಆ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತ ಅನಿಸ್ತದ. ಬಹುಶಃ 12ನೇ ಶತಮಾನ ಅಲ್ಲ, ಅದಕ್ಕಿಂತಲೂ ಮೊದಲು ಪಂಪ ಪೊನ್ನ ರನ್ನ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ಸಾಹಿತ್ಯ ಜಾನಪದ ಸಾಹಿತ್ಯ ಬೆಳೆದು ಬಂದದ. ಜಾನಪದ ಸಾಹಿತ್ಯಕ್ಕ ನಮ್ಮ ಭಾಗದ ಕೆಲವೊಂದು ಜಾನಪದ ಕಲಾವಿದರು ಹೇಳ್ತಾರ ಏನು ಅಂದ್ರ, ಶಾಲೆ ಕಲಿಯಲಾರದಂತ ಅನಕ್ಷರಸ್ಥರ ಸಾಹಿತ್ಯ ಯಾವುದಾದರೂ ಇದ್ರ ಅದು ನಮ್ಮ ಜಾನಪದ ಸಾಹಿತ್ಯ ಅಂತೇಳಿ ಹೇಳ್ತಾರ. ಬಹುಶಃ ಕೆಲವೊಂದು ತಾಯಂದಿರು ನಮ್ಮ ಹಳ್ಳಿಗಳಲ್ಲಿ ಅದರ, ಅವ್ರು ಇಲ್ಲಿಯವರೆಗೆ ಒಂದೇ ಒಂದು ಅಕ್ಷರ ಕಲ್ತಿಲ್ಲ, ಒಂದೇ ಒಂದು ವರ್ಣನೂ ಕಲ್ತಿಲ್ಲ. ಆದ್ರೂ ಕೂಡ ಅವರು ಜಾನಪದವನ್ನು ಸೊಗಸಾಗಿ ಹಾಡ್ತಾರ, ಜಾನಪದವನ್ನು ಸೊಗಸಾಗಿ ತಮ್ಮ ಧ್ವನಿಯಿಂದ ಹೊರ ಹಾಕ್ತಾರ. ಎಲ್ಲೆಲ್ಲಿ ಅಂದ್ರ ಕಸ ತೆಗಿಯುವಾಗ ನೋಡ್ರಿ, ಹೊಲ್ದಾಗ ಕಸ ತೆಗಿತಿರ್ತಾರ, ಆ ಟೈಮ್ದೊಳಗೆ ಬೇಜಾರಾದಾಗ ಈ ಜಾನಪದ ಸಾಹಿತ್ಯವನ್ನು ಹಾಡ್ಲಿಕ್ಕೆ ಚಾಲು ಮಾಡ್ತಾರ. ಅವರು ಎಷ್ಟೊಂದು ಸೊಗಸಾದ ಸಾಹಿತ್ಯ ಇರ್ತದ ಅಂದ್ರ ಬಹಳ ಸುಂದರವಾದ ಸಾಹಿತ್ಯ. ಅಲ್ಲಿ ಆ ಕಸ ತೆಗೆಯುವ ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಬೇಜಾರವೇ ಆಗಂಗಿಲ್ಲ, ಅಂತ ಒಂದು ಸಾಹಿತ್ಯವನ್ನು ಅವರು ಹಾಡ್ತಾರ. ಒಂದು ಹಾಡ ಬಹುಶಃ ನನಗೆ ಹಾಡ್ಲಿಕ್ಕೆ ಬರಂಗಿಲ್ಲ, ಆದ್ರೂ ಒಂದು ನುಡಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಏನಂದ್ರ, ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ, ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ. ಈ ಹಾಡ ಮನ್ ಕೇಳ್ದೊಬ್ರು, ಅವ್ರು ಎಂದೂ ಸಾಲಿನೇ ಕಲ್ತಿಲ್ಲ ಅಜ್ಜಿ, ಹಾಡ ಹಾಡ್ಲಿಕ್ಕತ್ರು. ಹಾಡ ಹಾಡ್ಲಿಕ್ಕತ್ತಾಗ ನಾನು ಕೆಲಸ ಬಿಟ್ಟು ಅರ್ಧ ತಾಸು ಅವ್ರು ಹಾಡ ಕೇಳ್ಕೊತೇನಿತ್ತೀನಿ. ಅಂತ ಒಂದು ಸೊಗಸಾದ ಸಾಹಿತ್ಯ ನಮ್ಮ ಕನ್ನಡ ಜಾನಪದ ಸಾಹಿತ್ಯ. ಏನಾಗೊಬ್ಬ ತಂದೆ ತಾಯಿಗಳೇನಿದ್ದಾರೆ, ಅಜ್ಜ ಅಜ್ಜಿಯರೇನಿದ್ದಾರೆ, ಅವರುಗಳು ಆ ಜನಪದವನ್ನ, ಜನಪದ ಗೀತೆಗಳನ್ನ, ಜನಪದ ಕಲೆಯನ್ನ, ಜನಪದ ಸಾಹಿತ್ಯವನ್ನ ಜೀವಂತವಾಗಿರಿಸಿಕೊಂಡು ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರುಗಳವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಜನ ಸಮುದಾಯ, ನಮ್ಮ ಗ್ರಾಮೀಣ ಭಾರತದ ಜನರು ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಈ ಜನಪದ ಸಾಹಿತ್ಯದ ಕಲೆ ಅಂತಕ್ಕಂಥದ್ದು ಇವತ್ತು ನಿನ್ನೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸಾವಿರಾರು ವರ್ಷಗಳಿಂದಲೂ ಕೂಡ ಅಂದಾಜು ಮನುಷ್ಯ ಎಂದ ಜನ್ಮ ತಾಳಿದ ಅಂದಿನಿಂದಲೂ ಈ ಜನಪದ ಸಾಹಿತ್ಯ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಅಂತ ನಿಟ್ಟಿನಲ್ಲಿ ಆ ಜನಪದ ಹೇಗಿದೆ ಅಂತಂದ್ರೆ, ಜನಪದ ಕಲೆ ಮತ್ತು ಜನಪದ ಕಲಾವಿದರು ಹೇಗಿದ್ದಾರೆ ಅಂತಂದ್ರೆ, ನಮ್ಮ ಜನಪದ ಸಾಹಿತ್ಯದ ತಾಯಿ ಬೇರುಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಗಿಡ ಅತ್ಯಂತ ಸದೃಢವಾಗಿ ನಿಲ್ಲಬೇಕು ಅಂತಂದ್ರೆ ಅದರ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದಾವೋ ಹಾಗೆ ಒಂದು ಜನಪದ ಸಾಹಿತ್ಯ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಜನಪದ ಕಲಾವಿದರು ಅದರ ತಾಯಿ ಬೇರುಗಳಾಗಿ ನಿಂತಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಜನಪದ ಸಾಹಿತ್ಯ, ಜನಪದ ಕಲೆ, ಜನಪದ ಕಲಾವಿದರು ಅಂತಂದ್ರೆ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕವಾಗಿ ಅವರು ನಿಲ್ತಾರೆ ಅಂತಕ್ಕಂಥದ್ದು. ಆ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕ, ಗ್ರಾಮೀಣ ಪರಂಪರೆಯನ್ನ, ಆ ಗ್ರಾಮೀಣ ಸೊಗಡಿನ ಒಂದು ನೆಲದ ಸೊಗಡಿನ ಪರಂಪರೆಯನ್ನ ಜೀವಂತವಾಗಿರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಗ್ರಾಮೀಣ ಜನಪದರು ಮಾಡ್ತಾ ಇದ್ದಾರೆ. ನಾನು ಕಳೆದ ತಿಂಗಳು ಇಂಡಿ ಪಟ್ಟಣದಲ್ಲಿ ಕರ್ನಾಟಕ BEd ಕಾಲೇಜಿನಲ್ಲಿ ಒಂದು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅವರ ವತಿಯಿಂದ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಸಂದರ್ಭದಲ್ಲಿ ಅಲ್ಲಿ ತಾವೇ ನಾವು ಅಲ್ಲಿ ಕಂಡಿದ್ದೇವೆ. ಅಂದ್ರೆ ಜನಪದ ಅನ್ನೋದು ಅನಕ್ಷರಸ್ಥ ಆಸ್ತಿ, ಪರಮ ಪೂಜ್ಯರು ಹೇಳಿದಂತೆ ಅದು ಜನಗಳ ಆಸ್ತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಮನಗಾಣಬೇಕಾಗಿದೆ.